ಅರೆ ಏನ್ ಹೇಳ್ತಿದ್ಯಾ ನೀನು? ಹೌದಣ್ಣ. ದೇವ್ರೇ, ಎಂತ ಒಳ್ಳೆ ಸುದ್ದಿ. ಆದ್ರೆ ಮಾಮ ಹೇಗ್ ಗುಣ ಆದ್ರು? ಅದೇನೋ ಗೊತ್ತಿಲ್ಲ ಕಣೆ. ನೆನ್ನೆ ಒಬ್ಬ ಸಣ್ಣ ಹುಡುಗ ಬಿಡಾರಕ್ ಬಂದಿದ್ದಾನೆ. ಅಕ್ಕ, ಓ ಅಕ್ಕ, ಓಹೋಹೋ, ಏನು ಹೇಳ್ದೆ ಕೇಳ್ದೆ ನೆಂಟ್ರು ಬಂದ್ಬಿಟ್ಟಿದ್ದಾರೆ. ಅಳಿಯಂದ್ರು ಮತ್ತೆ ಅಣ್ಣ ಬಾಳು ಮಾಮ ಅವರ ಬಿಡಾರಕ್ ಬಂದಿದ್ರು. ಅವ್ರು ಅವಾಗ ಹೇಳಿದ್ರು ಮನೆಗ್ ಬಂದು ಹೋಗಿ ಅಂತ. ಅವ್ರು ಏನ್ ಬೇಕಾದ್ರೂ ಹೇಳ್ತಾರೆ, ಆದ್ರೆ ನಿಮಗ್ ಗೊತ್ತಾಗ್ಬೇಕು ತಾನೆ. ಆ ಮಗಳ ಅತ್ತೆ ಮನೆಗೆ ಹೀಗ್ ಹೇಳ್ದೆ ಕೇಳ್ದೆ ಬಂದ್ಬಿಡ್ತಾರ? ಮತ್ತೇನ್ ತಗೊಂಡ್ ಬಂದಿದ್ದೀರಾ? ನಾವ್ ತಗೊಂಡ್ ಬರೋರಿದ್ವಿ, ಆದ್ರೆ ಮಾಮಂಗ್ ಹುಷಾರಿರ್ಲಿಲ್ಲ ಅಲ್ವಾ, ಅದಕ್ಕೆ ನಮ್ಗೇನು ತರಕ್ ಆಗ್ಲಿಲ್ಲ. ಮುಂದಿನ ಸಲ ಬರ್ಬೇಕಾದ್ರೆ ತಗೊಂಡ್ಬರ್ತೀವಿ. ಮುಂದಿನ ಸಲ ಅನ್ಕೋತಾ 1 ವರ್ಷನೇ ಕಳೆದು ಹೋಯ್ತಲ್ವಾ ಈಗ. ನೀವಿನ್ ಯಾವಾಗ ತರೋದು? ಆ ಬಿಡಿ, ಇವಾಗ ಯಾತಕ್ ಬಂದಿರೋದು ನೀವು? ಅದು ಹಾಗಲ್ಲ ಅಕ್ಕ, ಅವ್ರಿಗೆ ಸರುನ ಭೇಟಿ ಮಾಡೋದಿತ್ತು, ನಿಮ್ಮನ್ನ ಭೇಟಿ ಮಾಡೋದಿತ್ತು, ಅದಕ್ಕೆ ಅವ್ರು ಇಲ್ಲಿಗೆ ಬಂದಿದ್ದು. ಓ ಹಾಗಾ? ಹಾಗಾದ್ರೆ ನೀನ ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು? ಇಲ್ಲ ಇಲ್ಲ ಅಕ್ಕ, ಅವರೇ ನಮ್ಮನ್ ಕೇಳಿದ್ರು ನಾನು ಹೋಗ್ತಿದ್ದೀನಿ ಅಂತ, ಅದಕ್ಕೆ ಜೊತೆಗೆ ಬಂದೆ. ದತ್ತು, ಬಾಪು. ಏನು ಮಾಮ? ಅರೆ ಸರುನ ಅಪ್ಪ ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಮಾಮ ಅವರು ತಾವಾಗೆ ಎಲ್ಲೋ ಹೋಗಿದ್ದಾರೆ ಮಾಮ. ನೀವು ಅವ್ರನ್ನ ಹಾಗೆ ನಿಲ್ಲಿಸ್ಕೊಳ್ಳೋದಲ್ವಾ? ಅವ್ರು ಸರುನ ಅತ್ತೆ ಮನೆಗೆ ಹೋಗಿ ಮಾಮ ಅವ್ರಾಗ ಅವರೇ ನಿರ್ಧಾರ ಮಾಡ್ಕೊಂಡು ಹೊರಟಿದ್ದಾರೆ. ಅದ್ರಲ್ಲಿ ನಾವೇನ್ ಮಾಡೋಕ್ಕಾಗುತ್ತೆ? ಅವ್ರು ತಪ್ಪು ಮಾಡ್ಬಿಟ್ರು. ಅರೆ ನಾನು ಅವ್ರಿಗೆ ಹೇಳಿದ್ದೆ ಹೋಗ್ಬಾರ್ದು ಅಂತ. ಅಲ್ಲಿ ಹೋಗಿ ಏನು ಉಪಯೋಗ? ಅಲ್ಲಿ ಅವ್ರಿಗೆ ತುಂಬಾ ಅವಮಾನ ಆಗುತ್ತೆ. ಈ ಸಮಯದಲ್ಲಿ ಹೋಗೋದು ಬೇಡವಾಗಿತ್ತು. ನಾನು ಅವ್ರಿಗೆ ಹೇಳಿದ್ದೆ ಹೋಗ್ಬಾರ್ದು ಅಂತ. ಆದ್ರೆ ನಮ್ಮ ಜನರಿಗೆ ಸಮಾಧಾನ ಇಲ್ಲವೇ ಇಲ್ಲ. ಅವ್ರು ನಮ್ಮ ಮಾತು ಕೇಳೋದೇ ಇಲ್ಲ. ಅವ್ರು ಇಲ್ಲಿ ಸುಮ್ಮನೆ ಇದ್ದಿದ್ರೆ ಏನಾದ್ರೂ ತಪ್ಪಾಗ್ತಿತ್ತ? ಇನ್ನು ಚೆನ್ನಾಗೇ ಇದ್ರು ಬಿಡಾರದಲ್ಲಿ, ಇಲ್ಲೇ ಇದ್ದಿದ್ರೆ ಆಗ್ತಿತ್ತು. ನಾನು ಹೇಳಿದ್ದೆ ಹೋಗ್ಬೇಡ ಅಂತ. ಅವ್ರು ಅಲ್ಲಿಗೆ ಹೋಗದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಇಲ್ಲೇ ಇರಬೇಕಾಗಿತ್ತು. ಅಲ್ಲೇ ನಿಂತ್ಕೋ. ನಾನಿನಿಗೆ ಹೇಳದ್ನ ಹೊರಗಡೆ ಕಾಲಿಡು ಅಂತ. ಹೊರಗಡೆ ಕಾಲಿಡಬಾರ್ದು, ಗೊತ್ತಾಯ್ತಾ ನಿನ್ಗೆ? ಅಕ್ಕ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ? ನಮ್ಮ ಮಗಳನ್ನ ಭೇಟಿ ಮಾಡಕ್ ಬಿಡಿ, ಅವಳ ಜೊತೆಗೆ ಮಾತಾಡಕ್ ಬಿಡಿ. ಅವಳು ಹೇಗಿದ್ದಾಳೆ ಅಂತ ಒಂದ್ಸತಿ ವಿಚಾರಿಸ್ತೀವಿ, ಭೇಟಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲ ಅವಳಿಗೆ ಏನಾಗಿದೆ? ಇಲ್ಲ ಅವಳು ಚೆನ್ನಾಗೇ ಇದ್ದಾಳೆ. ಅವಳು ಆರೋಗ್ಯವಾಗಿ ಮೈಕೈ ತುಂಬಿಕೊಂಡಿದ್ದಾರೆ. ಬಿಡಾರಕ್ ಹೋಗಿ ಅಂಗಾರ ಏನೋ ತಗೊಂಡ್ಬಂದಿದ್ದಾಳೆ. ಅವಳಿಗೆ ಏನೇನೋ ಆಗೋದಿಲ್ಲ. ಉಲ್ಟಾ ಅವಳು ನನ್ನ ಮನೆಯಿಂದ ಹೊರಗೆ ಹಾಕಕ್ ನೋಡ್ತಿದ್ದಾಳೆ. ಅವಳು ಕಾಣ್ತಿರೋದನ್ನ ನೋಡಿ ನೀವು ನಂಬೇಡಿ. ಸರಿ, ಈಗ ಮಗ್ಳನಾರು ಕರೀರಿ, ಅವರು ನಾನು ನೋಡ್ಕೊಂಡು ಹೋಗ್ತೀನಿ. ಅವಳನ್ನ ಭೇಟಿ ಮಾಡಿ ಏನ್ ಮಾಡೋಣ ಅಂತಿದ್ದೀರಿ? ಸರಿ, ಅಳಿಯಂದ್ರಿದ್ರೆ ಸ್ವಲ್ಪ ಕರಿತೀರಾ? ಅವನ್ ಮನೇಲಿ ಇಲ್ಲ. ಮತ್ತೆ ಅಣ್ಣವರು? ಅವರು ಮನೇಲಿ ಇಲ್ಲ, ಹೊರಗೆ ಹೋಗಿದ್ದಾರೆ. ಸುಮ್ನೆ ನಿಮ್ ಸಲುವಾಗಿ ನಾನಿಲ್ಲಿ ಕೆಲಸ ಬಿಟ್ಟು ನಿಂತಿದ್ದೀನಿ. ಹೊರಡಿ ಇನ್ನು ನೀವು. ಅಳಕ್ ನಿನಗೇನಾಗಿದೆ? ಒಳಗ್ ನಡಿ.
ಈಗೇನ್ ಮಾಡೋದು? ಎಲ್ಲ ಮಾಡಿ ಆಗೋಯ್ತು. ಮಾಮ ಅವರಿಗೆ ಇನ್ನೂ ಗುಣ ಆಗಿಲ್ಲ, ಇನ್ನೂ ಹದಗೆಡ್ತಾನೆ ಇದೆ. ಮಾಮ ಅವ್ರನ್ನ ಹೀಗೆಂದೂ ನೋಡಿರ್ಲಿಲ್ಲ ನಾವು. ಈ ತರ ನಮ್ಮ ಮಾಮ ನೋಡಕ್ಕೆ ತುಂಬಾ ಸಂಕಟ ಆಗತ್ತೆ. ಮಾಮ ಅವ್ರ ಮನೆಗಾದ್ರೂ ಸಂದೇಶ ಕಳ್ಸಿ. ಅಣ್ಣ, ಮಾಮ ಅವ್ರನ್ನ ಕೇಳಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಆ ಗಂಗಪ್ಪನೇ ಖಂಡಿತ ಏನೋ ಮಾಡಿದಾನೆ. ಹೌದು, ನಾವೆಲ್ಲರೂ ಸೇರ್ಕೊಂಡು ನೀನ್ ಯಾಕೆ ಹೀಗೆ ನಮ್ ದೇವ್ರಿಗೆ ಮಾಡ್ದೆ ಅಂತ ಆ ಗಂಗಪ್ಪನ್ನ ಪ್ರಶ್ನೆ ಕೇಳ್ಬೇಕು. ಇಲ್ಲ ಇಲ್ಲ, ಮಾಮ ಅವ್ರಿಗೆ ಹುಷಾರಾಗುತ್ತೆ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಅಯ್ಯೋ ಹುಡುಗ, ನೀನ್ ಹೇಳೋದೆಲ್ಲ ಸರಿ ಇದೆ, ಆದ್ರೆ ಮಾಮ ಅವರಿಗೆ ಗುಣ ಆಗೋದು ಯಾವಾಗ? ಮತ್ತೆ ಏನ್ ಔಷಧಿ ಉಪಚಾರ ಮಾಡಿದ್ರು ಮಾಮ ಅವ್ರಿಗೆ ಗುಣ ಆಗ್ತಿಲ್ಲ. ಹೀಗೆ ನಡೀತಾ ಇದೆ ನೋಡು. ಇವತ್ ರಾತ್ರಿ ಆದ್ರೂ ಮಾಮ ಅವ್ರು ಚೆನ್ನಾಗಿ ನಿದ್ದೆ ಮಾಡ್ಲಿ ಬಿಡಿ. ಅವರು ರಾತ್ರಿನೇ ಗುಣ ಆಗ್ತಾರೆ, ಮತ್ತೆ ನಾಳೆ ಬೆಳಗ್ಗೆ ಅವರಾಗಿ ಎದ್ದೇಳ್ತಾರೆ, ನೋಡ್ತಾ ಇರಿ. ಏನೇನೋ ಮಾತಾಡ್ತಿದ್ಯಾ ನೋಡು ನೀನು. ಹಾಗೆಲ್ಲ ಏನು ಇರೋದಿಲ್ಲ. ನನಗ್ ಪೂರ್ತಿ ಗುಣ ಆಗಿದೆ ಕಣ್ರೋ. ಮಾಮ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ಚಮತ್ಕಾರನೇ ಆಯ್ತು. ಆ ಹುಡ್ಗ ಆ ತರದ್ ಏನ್ ಮಾಡ್ದ? ನಂಗ್ ತುಂಬಾ ಖುಷಿ ಆಗ್ತಿದೆ. ಅಯ್ಯೋ ಹುಡುಗ, ಏನ್ ಮಾಡ್ದೆ ನೀನು? ಏನು ಇಲ್ಲ, ನಾನು ಬರೀ ಮಾಮ ಅವ್ರ ಕೈ ಹಿಡ್ಕೊಂಡಿದ್ದು ಅಷ್ಟೇ ನೋಡಿ. ಮತ್ತೆ ಮಾಮ ಅವ್ರಿಗೆ ತಾನಾಗಿ ಗುಣ ಆಗಕ್ ಶುರು ಆಯ್ತು. ನಡೀರಿ, ಮೊದಲು ಒಳ್ಳೆ ಅಡಿಗೆ ಮಾಡಿ, ತುಂಬಾ ರುಚಿ ರುಚಿಯಾದ ಅಡಿಗೆಗಳನ್ನ ಮಾಡಿ ತಗೊಂಡ್ ಬನ್ನಿ. ಇವತ್ತು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ನಾನು. ಹಾಗಾದ್ರೆ ಈಗ್ಲೇ ಹೋಗಿ ನಾನ್ ಒಲೆ ಹಚ್ಚಿ ರೊಟ್ಟಿ ಮಾಡ್ಕೊಂಡ್ ಬರ್ತೀನಿ. ಬಿಸಿ ಬಿಸಿ ರೊಟ್ಟಿ ಮಾಡಿ ನಿಮಗೆ ಕೊಡ್ತೀನಿ ಮಾಮ ನಾನು. ಮಾಡಿ ಮಾಡಿ. ಮಗು, ನಿನ್ನಿಂದಾಗಿ ಮಾಮ ಅವ್ರಿಗೆ ಗುಣ ಆಯ್ತು ನೋಡು. ಅಯ್ಯೋ ಇಲ್ಲ, ನಾನೇನು ಮಾಡಿಲ್ಲ. ಏನ್ರಿ, ರಾತ್ರಿ ಕಳೆದು ಬೆಳಕ್ ಹರಿತು, ಇನ್ನು ರಮೇಶ ಮನೆಗ್ ಬಂದಿಲ್ಲ. ಎಲ್ಲಿಗೆ ಹೋಗಿದ್ದಾನ ಅವನು? ಇಲ್ ನೋಡು, ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ರೆ ಅವನಿಗೇನು ತಿಳಿಸದೆ ಹೋಗಿದ್ದಾನೆ.
ಇವಳಿಗೆ ಗೊತ್ತಿರ್ಬೇಕಲ್ವಾ ಆ ಏನು ಏನ್ ವಿಷಯ ಹೇಳ್ಬೇಕು ಅಂತ ಬುದ್ಧಿ ಇದೆಯೋ ಇಲ್ವೋ ನಿಂಗೆ? ಅವರು ಮಾಮ ಅವ್ರ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರ ಮಾಮ ಅವ್ರು ಬಿಡಾರಕ್ ಹೋಗಿರ್ಬೋದು. ದೇವ್ರೆ, ನೋಡಿದ್ರಲ್ಲ, ನನ್ನ ಮಾತನ್ನ ಯಾರು ಕೇಳೋದಿಲ್ಲ. ಮತ್ತೆ ಇದ್ರಲ್ಲಿ ಸಿಟ್ ಮಾಡ್ಕೊಳ್ಳೋಂಥದ್ದು ಏನಿದೆ? ನನಗೆ ಹುಚ್ಚಿಡ್ದಿದೆ ಅಲ್ವಾ? ಹುಚ್ಚು. ಬಂದ್ಯಾ? ಬಾ. ನಾನು ನಿನಗೆ ಹೇಳಿದ್ನೋ ಇಲ್ವೋ ಮಾಮನ್ ಬಿಡಾರಕ್ ಹೋಗ್ಬೇಡ ಅಂತ? ಅಲ್ವೇ ಒಂದ್ ಮೊದ್ಲು ಕೂತ್ಕೊಳಕಾದ್ರೂ ಬಿಡು. ಅಣ್ಣ, ಮಾಮ ಅವ್ರೀಗ ಮೊದ್ಲಿನ ಹಾಗೆ ಗುಣ ಆದ್ರು. ಅರೆ, ಏನ್ ಹೇಳ್ತಿದ್ಯಾ ನೀನು? ಹೌದಣ್ಣ. ದೇವ್ರೇ, ಎಂತ ಒಳ್ಳೆ ಸುದ್ದಿ. ಆದ್ರೆ ಮಾಮ ಹೇಗ್ ಗುಣ ಆದ್ರು? ಅದೇನೋ ಗೊತ್ತಿಲ್ಲ ಕಣೆ. ನೆನ್ನೆ ಒಬ್ಬ ಸಣ್ಣ ಹುಡುಗ ಬಿಡಾರಕ್ ಬಂದಿದ್ದಾನೆ. ಅವನ ಹೆಸರು ಕೇಶವ ಅಂತ. ಆ ಹುಡುಗ ಮಾಮನ ಹತ್ರ ಹೋಗಿ ಏನೋ ಮಾತಾಡ್ದ. ಮಾಮ ಅವ್ರ ಕೈಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡ. ಆಮೇಲೆ ಮಾಮ ಅವ್ರ ಗುಣ ಆಗೋದಕ್ಕೆ ಶುರುವಾಯ್ತು. ಗಂಗಪ್ಪ ಅಂತೂ ಒಂದ್ ದೊಡ್ಡ ಉಪಾಯನೇ ಮಾಡಿದ್ನಲ್ಲ. ಅವ್ನು ಹೇಳಿದ್ದ ಈಗ ಮಾಮ ಬದುಕದ್ ಕಷ್ಟ ಅಂತ. ಮತ್ ಹೀಗೆಲ್ಲ ಹೇಗಾಯ್ತು? ಇದು ಸ್ವಲ್ಪನೂ ಸರಿಯಾಗಿಲ್ಲ. ಇಲ್ಲಿ ನೋಡು ಸೊಸೆ, ಈಗ ಬೇಗನೆ ಏನಾದ್ರೂ ಸಿಹಿ ಪದಾರ್ಥ ಮಾಡು. ಮಾಮ ಅವ್ರನ್ನ ಹೋಗಿ ಭೇಟಿ ಮಾಡೋಣ, ಅವ್ರ ಕಾಲಿಗೆ ನಮಸ್ಕಾರ ಮಾಡೋಣ. ಒಂದು ದೊಡ್ಡ ಪೀಡೆ ಹೋಯ್ತು ಅನ್ಬೇಕು. ಈ ಎಲ್ಲಾ ಸಂಕಟಗಳು ಆ ಪಾಂಡುರಂಗನ್ ಕೃಪೆಯಿಂದ ದೂರ ಆಗಿದಾವೆ. ನೋಡಿದ್ಯಾ? ಮಾಮ ಹುಷಾರಾಗೋದ್ರು ನೋಡಿದ್ಯಾ? ಅಣ್ಣ, ನನಗೂ ಬಿಡಾರಕ್ ಹೋಗೋದಿದೆ. ಅರೆ, ಅದಕ್ಕೇನಂತೆ? ಹೋಗೋಣ ಅಂತೆ ಬಿಡು ಪುಟ್ಟಿ. ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ಇವಳಿಗೂ ಹೇಳೇ ಹೋಗೋಣ ಅಂತೆ.